ನಿಮ್ಮಿಬ್ಬರ ಮೈತ್ರಿಯೇ ನಮಗೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ನಮಗೆ ಪ್ಲಸ್ ಅಂತಾರೆ. ಯಾರಿಗೆ ಎಷ್ಟು ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ರಾಜ್ಯ ಜನ ಉತ್ತರ ಕೊಡ್ತಾರೆ. ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ. ರಾಜ್ಯದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಗೆಲ್ತದೆ. ಅದಾದ್ಮೇಲೆ ಏನಾಗ್ತದೆ ನೀವು ನೋಡ್ತೀರಿ. ಮೈಸೂರು ಭಾಗದಲ್ಲಿ ನಿಮ್ಮ ನಾಯಕರುಗಳನ್ನ ಸೆಳೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾರೆ. ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಸಹ ರಾಜೀವ್ ಸದಾನಂದ ಅವ್ರನ್ನ ತಾವು ಹೋಗಿ ನಿನ್ನೆ ರಾತ್ರಿ ಮ್ಯಾಜಿಕ್ ಮಾಡಿದ್ದೀರಾ? ಮ್ಯಾಜಿಕ್ ನಡೆದಿದೆ. ಯಾಕೆ ಮುಖಂಡರನ್ನ ಯಾಕೆ ಕಾಂಗ್ರೆಸ್ನವರು ಸೆಳೀತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್? ನೋಡಿ, ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ, ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಸಂಪೂರ್ಣವಾಗಿ ಗಾಬರಿ ಆಗಿದ್ದಾರೆ. ಯಾವುದೋ ಭ್ರಮೆನಲ್ಲಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಂತ್ರಿಮಂಡಲಕ್ಕೆ ಇವತ್ತು ಜ್ಞಾನೋದಯ ಆಗಿದೆ. ರಾಜ್ಯದಲ್ಲಿ ಅವರು ಯಾವುದೇ ಒಂದು ಪರಿಣಾಮ ಇಲ್ಲ. ರಾಜ್ಯ ಸರ್ಕಾರ ಇವತ್ತೇನಿದೆ ಶೂನ್ಯ ಸಾಧನೆಯನ್ನು ಮಾಡಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಜನರಿಗೆ, ರಾಜ್ಯದ ಜನರಿಗೆ, ರೈತರಿಗೆ, ಬಡವರಿಗೆ ಒಂದು ರೀತಿ ಶಾಪ ಆಗಿ ಇವತ್ತು ಇದಾಗಿದೆ ರಾಜ್ಯ ಜನತೆಗೆ. ಹಾಗಾಗಿ ಇವತ್ತು ರಾಜ್ಯ ಜನರು ಕೂಡ ಈ ಸರ್ಕಾರದ ಬಗ್ಗೆ ಶಾಪ ಆಗ್ತಾ ಇದ್ದಾರೆ. ಮತ್ತು ರಾಜ್ಯ ಸರ್ಕಾರನೂ ಕೂಡ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳೆದುಕೊಂಡಿದೆ. ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾರಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಅದರ ಪರಿಣಾಮ ಏನಾಗ್ತದೆ ಅಂತೇಳಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಾವು ನೋಡ್ತೀರಿ.